ವೀಕ್ಷಕರೇ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಳು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ವಿಧಾನಸಭಾ ಚುನಾವಣೆಗಳು ನಿಗದಿತ ಡೇಟ್ಗೆ ಮುಕ್ತಾಯ ಆಗುತ್ತೆ. ಆದರೆ ಕೋಟಿ ಕೋಟಿ ಜನರ ಆಸ್ತಿಯಾಗಿರೋ ಬೆಂಗಳೂರು ಜಿಬಿಎ ಚುನಾವಣೆ ನಡೆಸೋದಕ್ಕೆ ಮಾತ್ರ ಯಾವ ಸರ್ಕಾರಕ್ಕೂ ಮನಸ್ಸಿಲ್ಲ. ಒಂದಲ್ಲ ಒಂದು ನೆಪ ಒಡ್ಡಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದೇ ಒಂದು ಕಾಯಕ ಆಗಿಬಿಟ್ಟಿದೆ. ಅಷ್ಟಕ್ಕೂ ಈ ಬೆಂಗಳೂರಿನ ಶಾಸಕರಿಗೆ ಪಾಲಿಕೆ ಚುನಾವಣೆ ನಡೆಯೋದು ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಈ ಕುರಿತ ವಿಶೇಷ ವರದಿ ಇಲ್ಲಿ. ಜಿಬಿಎ ಎಲೆಕ್ಷನ್ಗೆ ಹಿಡಿದ ಗ್ರಹಣ ಬಿಡೋದು ಯಾವಾಗ? ಜಿಬಿಎ ಎಲೆಕ್ಷನ್ಗೆ ಮತ್ತೆ ಸಮಯ ಕೇಳಿದ ರಾಜ್ಯ ಸರ್ಕಾರ. ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಬೆಂಗಳೂರು ದೇಶದ ಹೆಮ್ಮೆಯ ಐಟಿ ಹಬ್. ಆದರೆ ಕಳೆದ 5 ವರ್ಷಗಳಿಂದ ಈ ಮಹಾನಗರಕ್ಕೆ ಒಬ್ಬ ಮೇಯರ್ ಇಲ್ಲ. ಜನಪ್ರತಿನಿಧಿಗಳಾದ ಕಾರ್ಪೊರೇಟರ್ಗಳು ಕೂಡ ಇಲ್ಲ. ಅಧಿಕಾರಿಗಳೇ ಇಲ್ಲಿ ಸುಪ್ರೀಂ. ಜನಸಾಮಾನ್ಯರು ತಮ್ಮ ವಾರ್ಡ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಶಾಸಕರ ಮನೆ ಬಾಗಿಲು ಕಾಯಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಹೌದು, ವಿಧಾನಸಭೆ ಎಲೆಕ್ಷನ್ ಬಂದ್ರೆ ಸಾಕು ದೊಡ್ಡತಟ್ಟುವಂತಹ ರಾಜಕೀಯ ಪಕ್ಷಗಳು ಜಿಬಿಎ ಎಲೆಕ್ಷನ್ ಅಂದ ತಕ್ಷಣವೇ ಅದ್ಯಾಕೋ ಆಗ್ತಾನೇ ಇಲ್ಲ. ಇನ್ನು ಇದೀಗ ಜಿಬಿಎ ಎಲೆಕ್ಷನ್ಗೆ ಮತ್ತೆ ಸಮಯದ ಅವಕಾಶವನ್ನು ಕೇಳಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಶಾಸಕರಿಗೆ ಇಚ್ಛಾಶಕ್ತಿ ಇಲ್ಲ. ವಾರ್ಡ್ ಮಟ್ಟಕ್ಕೆ ಚುನಾವಣೆ ನಡೆದು ಕಾರ್ಪೊರೇಟರ್ಗಳು ಬಂದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಮತ್ತು ಲೋಕಲ್ ಟೆಂಡರ್ಗಳ ಮೇಲಿನ ಹಿಡಿತ ತಪ್ಪುತ್ತದೆ ಅನ್ನೋದು ಶಾಸಕರ ಆತಂಕ. ಹೀಗಾಗಿಯೇ ವಾರ್ಡ್ಗಳ ಸಂಖ್ಯೆಯನ್ನ 198ರಿಂದ 243ಕ್ಕೆ ಏರಿಸಿರುವುದು, ನಂತರ 225ಕ್ಕೆ ಇಳಿಸುವುದು, ಒಬಿಸಿ ಮೀಸಲಾತಿಯ ನೆಪವನ್ನ ಹೇಳಿ ವರ್ಷಾನುಗಟ್ಟಲೆ ಕಾಲಹರಣ ಮಾಡಲಾಯಿತು. ಸದ್ಯ ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆಡಳಿತ ಯಂತ್ರವೆಲ್ಲ ಇದರಲ್ಲಿ ಬ್ಯುಸಿಯಾಗಿದೆ ಅನ್ನೋ ನೆಪವನ್ನ ಮುಂದಿಟ್ಟುಕೊಂಡು ಜಿಬಿಎ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ನಮಗೆ ಈ ವರ್ಷ ಅಂದ್ರೆ 2026 ಡಿಸೆಂಬರ್ ವರೆಗೆ ಕಾಲಾವಕಾಶವನ್ನ ಕೊಡಿ ಅಂತ ಮತ್ತೊಂದು ಮುಂದೂಡಿಕೆಯ ಆಟವನ್ನ ಶುರು ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆಯಂತೆ ಸೋಲಿನ ಭಯ. ನೋಡಿ, ಜಿಬಿಎ ಚುನಾವಣೆ ನಡೆಸದೆ ಕಾಲು ದುಡ್ತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಕೆಂಡ ಕಾರಿದೆ. ಜಿಬಿಎ ಚುನಾವಣೆ ಮಾಡಲು ಕಾಂಗ್ರೆಸ್ಗೆ ಭಯ. ಹೀಗಾಗಿ ಎಲೆಕ್ಷನ್ ಮುಂದೂಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ದಳಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಈಗ ಎಸ್ಐಆರ್ ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ, ಜಿಬಿಎ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ ಎಸ್ಐಆರ್ ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು ಎಸ್ಐಆರ್ಗೆನೆ ಕೋಪರೇಟ್ ಮಾಡಿಲ್ಲ. ಎಸ್ಐಆರ್ ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳುವಂತದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು, ಅದು ಇರ್ತದೆ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಆದರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಳುಗಿರುವಂತಹ ರಾಜ್ಯ ಚುನಾವಣಾ ಆಯೋಗವೇ ಜಿಬಿಎ ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ತೊಂದರೆ ಏನಾಗಿದೆ ಅಂದ್ರೆ ಎಸ್ಐಆರ್ ಮಾಡಕ್ಕೆ ಅವರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡಕ್ಕಾಗಲ್ಲ. ಒಂದು ಅಂಗನವಾಡಿಗಳವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ ಎಸ್ಐಆರ್ ಮಾಡಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು ಎಸ್ಐಆರ್ ಮಾಡಬೇಕು.
ಈಗ ಅವರು ನೀವು ಅಧಿಸೂಚನೆ ಹೊರಡಿಸಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಜನಪ್ರತಿನಿಧಿಗಳಿಲ್ಲದ ಬೆಂಗಳೂರು ಈಗ ಸಂಪೂರ್ಣವಾಗಿ ಅಧಿಕಾರಿಗಳ ಮತ್ತು ಶಾಸಕರ ಕಪಿಮುಷ್ಟಿಯಲ್ಲಿದೆ. ಕೋರ್ಟ್ಗಳು ಎಷ್ಟೇ ಡೆಡ್ ಲೈನ್ ನೀಡಿದರೂ ಹೊಸದೊಂದು ತಾಂತ್ರಿಕ ನೆಪವನ್ನ ಸೃಷ್ಟಿಸಿ ಅಪೀಲು ಹೋಗುವ ಪದ್ಧತಿ ಮುಂದುವರಿಯುತ್ತಲೇ ಇದೆ. ವೀಕ್ಷಕರೇ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಳು ಸರಿಯಾದ ಸಮಯಕ್ಕೆ ನಡೆಯುತ್ತೆ. ವಿಧಾನಸಭಾ ಚುನಾವಣೆಗಳು ನಿಗದಿತ ಡೇಟ್ಗೆ ಮುಕ್ತಾಯ ಆಗುತ್ತೆ. ಆದರೆ ಕೋಟಿ ಕೋಟಿ ಜನರ ಆಸ್ತಿಯಾಗಿರೋ ಬೆಂಗಳೂರು ಜಿಬಿಎ ಚುನಾವಣೆ ನಡೆಸೋದಕ್ಕೆ ಮಾತ್ರ ಯಾವ ಸರ್ಕಾರಕ್ಕೂ ಮನಸ್ಸಿಲ್ಲ. ಒಂದಲ್ಲ ಒಂದು ನೆಪ ಒಡ್ಡಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದೇ ಒಂದು ಕಾಯಕ ಆಗಿಬಿಟ್ಟಿದೆ. ಅಷ್ಟಕ್ಕೂ ಈ ಬೆಂಗಳೂರಿನ ಶಾಸಕರಿಗೆ ಪಾಲಿಕೆ ಚುನಾವಣೆ ನಡೆಯೋದು ಇಷ್ಟ ಇಲ್ವಾ? ಯಾಕೆ ಇಷ್ಟ ಇಲ್ಲ? ಈ ಕುರಿತ ವಿಶೇಷ ವರದಿ ಇಲ್ಲಿ. ಜಿಬಿಎ ಎಲೆಕ್ಷನ್ಗೆ ಹಿಡಿದ ಗ್ರಹಣ ಬಿಡೋದು ಯಾವಾಗ? ಜಿಬಿಎ ಎಲೆಕ್ಷನ್ಗೆ ಮತ್ತೆ ಸಮಯ ಕೇಳಿದ ರಾಜ್ಯ ಸರ್ಕಾರ. ದಿನಾಂಕ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ. ಬೆಂಗಳೂರು ದೇಶದ ಹೆಮ್ಮೆಯ ಐಟಿ ಹಬ್. ಆದರೆ ಕಳೆದ 5 ವರ್ಷಗಳಿಂದ ಈ ಮಹಾನಗರಕ್ಕೆ ಒಬ್ಬ ಮೇಯರ್ ಇಲ್ಲ. ಜನಪ್ರತಿನಿಧಿಗಳಾದ ಕಾರ್ಪೊರೇಟರ್ಗಳು ಕೂಡ ಇಲ್ಲ. ಅಧಿಕಾರಿಗಳೇ ಇಲ್ಲಿ ಸುಪ್ರೀಂ. ಜನಸಾಮಾನ್ಯರು ತಮ್ಮ ವಾರ್ಡ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಶಾಸಕರ ಮನೆ ಬಾಗಿಲು ಕಾಯಬೇಕಾದಂತಹ ದುಸ್ಥಿತಿ ಎದುರಾಗಿದೆ. ಹೌದು, ವಿಧಾನಸಭೆ ಎಲೆಕ್ಷನ್ ಬಂದ್ರೆ ಸಾಕು ತೊಡೆತಟ್ಟುವಂತಹ ರಾಜಕೀಯ ಪಕ್ಷಗಳು ಜಿಬಿ ಎಲೆಕ್ಷನ್ ಅಂದ ತಕ್ಷಣವೇ ಅದ್ಯಾಕೋ ಆಗ್ತಾನೆ ಇಲ್ಲ. ಇನ್ನು ಇದೀಗ ಜಿಬಿ ಎಲೆಕ್ಷನ್ಗೆ ಮತ್ತೆ ಸಮಯದ ಅವಕಾಶವನ್ನು ಕೇಳಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇಲ್ಲಿ ಅಧಿಕಾರ ವಿಕೇಂದ್ರೀಕರಣಕ್ಕೆ ಶಾಸಕರಿಗೆ ಇಚ್ಛಾಶಕ್ತಿ ಇಲ್ಲ. ವಾರ್ಡ್ ಮಟ್ಟಕ್ಕೆ ಚುನಾವಣೆ ನಡೆದು ಕಾರ್ಪೊರೇಟರ್ಗಳು ಬಂದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ಮತ್ತು ಲೋಕಲ್ ಟೆಂಡರ್ಗಳ ಮೇಲಿನ ಹಿಡಿತ ತಪ್ಪುತ್ತದೆ ಅನ್ನೋದು ಶಾಸಕರ ಆತಂಕ. ಹೀಗಾಗಿಯೇ ವಾರ್ಡ್ಗಳ ಸಂಖ್ಯೆಯನ್ನ 198ರಿಂದ 243ಕ್ಕೆ ಏರಿಸಿರುವುದು, ನಂತರ 225ಕ್ಕೆ ಇಳಿಸುವುದು, ಒಬಿಸಿ ಮೀಸಲಾತಿಯ ನೆಪವನ್ನ ಹೇಳಿ ವರ್ಷಾನುಗಟ್ಟಲೆ ಕಾಲಹರಣ ಮಾಡಲಾಯಿತು. ಸದ್ಯ ಬೆಂಗಳೂರಿನಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಆಡಳಿತ ಯಂತ್ರವೆಲ್ಲ ಇದರಲ್ಲಿ ಬ್ಯುಸಿಯಾಗಿದೆ ಅನ್ನೋ ನೆಪವನ್ನ ಮುಂದಿಟ್ಟುಕೊಂಡು ಜಿಬಿಎ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ನಮಗೆ ಈ ವರ್ಷ ಅಂದ್ರೆ 2026 ಡಿಸೆಂಬರ್ ವರೆಗೆ ಕಾಲಾವಕಾಶವನ್ನ ಕೊಡಿ ಅಂತ ಮತ್ತೊಂದು ಮುಂದೂಡಿಕೆಯ ಆಟವನ್ನು ಶುರು ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕಾಡ್ತಿದೆಯಂತೆ ಸೋಲಿನ ಭಯ. ನೋಡಿ, ಜಿಬಿಎ ಚುನಾವಣೆ ನಡೆಸದೆ ಕಾಲುದೊಡ್ತಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಕೆಂಡ ಕಾರಿದೆ. ಜಿಬಿಎ ಚುನಾವಣೆ ಮಾಡಲು ಕಾಂಗ್ರೆಸ್ಗೆ ಭಯ. ಹೀಗಾಗಿ ಎಲೆಕ್ಷನ್ ಮುಂದೂಡಲು ಪ್ರಯತ್ನ ಮಾಡ್ತಾ ಇದೆ ಅಂತ ದಳಕಮಲ ನಾಯಕರು ಕಿಡಿಕಾರ್ತಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಯಾವಾಗ ಚುನಾವಣೆ ಮಾಡಬೇಕು, ಆಗಸ್ಟ್ ಎಂಡ್ ಅಂತ್ಯದೊಳಗೆ ಚುನಾವಣೆ ಮಾಡಬೇಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರೂ ಸಹ ಈಗ ಎಸ್ಐಆರ್ ಅನ್ನು ನೆಪ ಮಾಡಿಕೊಂಡು ಮತ್ತೆ ಚುನಾವಣೆ ಮುಂದೂಡ್ತಾ ಇರತಕ್ಕಂಥದ್ದು ದುರ್ದೈವ. ರಾಜ್ಯ ಸರ್ಕಾರ ಈ ಚುನಾವಣೆ, ಜಿಬಿಎ ಚುನಾವಣೆ ಆಗಲಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ನಡೆಸತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇವತ್ತಿಲ್ಲ. ರಾಜ್ಯ ಸರ್ಕಾರ ಇವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅನ್ನು ಮಾಡತಕ್ಕಂಥ ಮಾನಸಿಕ ಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ ಎಸ್ಐಆರ್ ಅನ್ನು ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು ಎಸ್ಐಆರ್ಗೆನೆ ಕೋಪರೇಟ್ ಮಾಡಿಲ್ಲ. ಎಸ್ಐಆರ್ ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳುವಂತದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು, ಅದು ಇರ್ತದೆ. ಇನ್ನು ವಿರೋಧ ಪಕ್ಷಗಳ ಟೀಕೆಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಚುನಾವಣೆ ಮಾಡಲು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಸಿದ್ಧವಾಗಿದೆ. ಆದರೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮುಳುಗಿರುವಂತಹ ರಾಜ್ಯ ಚುನಾವಣಾ ಆಯೋಗವೇ ಜಿಬಿಎ ಎಲೆಕ್ಷನ್ ಮಾಡಲು ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತೇವೆ. ಸರ್ಕಾರಕ್ಕೆ ನಾವು ಚುನಾವಣೆ ಮಾಡ್ಲಿಕ್ಕೋಸ್ಕರ ರೆಡಿಯಾಗಿ ಮ್ಯಾನಿಫೆಸ್ಟೋ ಎಲ್ಲ ಕಮಿಟಿಗಳೆಲ್ಲ ಮಾಡ್ಕೊಂಡಿದ್ದೀವಿ.
ತೊಂದರೆ ಏನಾಗಿದೆ ಅಂದ್ರೆ SIR ಮಾಡಕ್ಕೆ ಅವ್ರಿಗೆ ಇನ್ನೂ ಸರ್ಕಾರಿ ಅಧಿಕಾರಿಗಳೇ ಸಿಗ್ತಾ ಇಲ್ಲ. ಹೋಮ್ ಗಾರ್ಡ್ಗಳೆಲ್ಲ ಹಾಕೊಂಡಿದ್ದಾರೆ. ಹೋಮ್ ಗಾರ್ಡ್ಗಳ ಕೈಯಲ್ಲಿ ಮಾಡಕ್ಕಾಗೋದಿಲ್ಲ. ಒಂದು ಅಂಗನವಾಡಿಗಳು ಅವ್ರು ಮಾಡಬೇಕು, ಟೀಚರ್ಗಳು ಮಾಡಬೇಕು, ಇಲ್ಲಾಂದ್ರೆ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಮಾಡಬೇಕು. ಆದ್ರಿಂದ ಅಧಿಕಾರಿಗಳ ಕೊರತೆ ಇರೋದ್ರಿಂದ SIR ಮಾಡಕ್ಕಾಗ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಯಾಕಂದ್ರೆ 29 ಜುಲೈವರೆಗೂ ಇವರು SIR ಮಾಡಬೇಕು. ಈಗ ಅವರು ನೀವು ಅಧಿಸೂಚನೆ ಹೊರಡಿಸಬೇಕಂದ್ರೆ ಈಗ ಜುಲೈ ತಿಂಗಳಲ್ಲೇ ಹೊರಡಿಸಬೇಕು. ಜನಪ್ರತಿನಿಧಿಗಳಿಲ್ಲದ ಬೆಂಗಳೂರು ಈಗ ಸಂಪೂರ್ಣವಾಗಿ ಅಧಿಕಾರಿಗಳ ಮತ್ತು ಶಾಸಕರ ಕಪಿಮುಷ್ಟಿಯಲ್ಲಿದೆ. ಕೋರ್ಟ್ಗಳು ಎಷ್ಟೇ ಡೆಡ್ಲೈನ್ ನೀಡಿದರೂ ಹೊಸದೊಂದು ತಾಂತ್ರಿಕ ನೆಪವನ್ನ ಸೃಷ್ಟಿಸಿ ಅಪೀಲು ಹೋಗುವ ಪದ್ಧತಿ ಮುಂದುವರಿಯುತ್ತಲೇ ಇದೆ.